ಹಾಯ್ ವಾಟ್ಸ್ಆಪ್ ನಮಸ್ಕಾರ. ನನ್ನ ಹೆಸರು ಅಮಿತ್. ನಾನು ಈ ಸೀಸನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದೆ. ವೆರಿ ಅನ್ಫಾರ್ಚುನೇಟ್, ಈ ಕಾರಣಕ್ಕೆಲ್ಲ ನಾನು ಬಂದು ವಿಡಿಯೋ ಮಾಡಬೇಕಲ್ಲ ಅಂತ. ಏನ್ ಮಾಡ್ತೀರಾ, ಕೆಲವೊಂದು ಮೀಮ್ ಪೇಜ್ಗಳು, ಟ್ರೋಲ್ ಪೇಜ್ಗಳು ವ್ಯೂಸ್ಗೋಸ್ಕರ ಏನೇನ್ ಮಾಡ್ತವೆ ಅಂತ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಸಣ್ಣ ಇಂಟರ್ವ್ಯೂನಲ್ಲೇ ನಾನು ಬಿಗ್ ಬಾಸ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಬಗ್ಗೆ ನಾನೊಂದು ರೆಫರೆನ್ಸ್ ಕೊಟ್ಟಿದ್ದು, ಅಂದ್ರೆ ಮಜವಾದ ರೆಫರೆನ್ಸ್ ಕೊಟ್ಟಿದ್ದು. ಆ ಕಾಂಟೆಕ್ಸ್ಟ್ ನ ತಗೊಂಡು ಅದನ್ನ ಮಾತ್ರ ಎಡಿಟ್ ಮಾಡಿಬಿಟ್ಟು ಸುದೀಪ್ ಸರ್ ಬಗ್ಗೆ ಬೈತಿದ್ದಾನೆ ಅಂತ ಇವ್ರುಗಳು ಎಲ್ಲಾ ಕಡೆ ಪ್ರಚಾರ ಹಬ್ಬಿಸ್ತಾ ಇದಾರೆ. ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ನೆಗೆಟಿವಿಟಿ ಅಂಡ್ ಅಬ್ಯೂಸಿವ್ ಇದೆಲ್ಲ ಬರ್ತಾ ಇದೆ. ಐ ಅಂಡರ್ಸ್ಟ್ಯಾಂಡ್, ಈ ಫೇಕ್ ನ್ಯೂಸ್ ಮಾಡ್ಕೊಂಡು ವ್ಯೂಸ್ ಇದೆಲ್ಲ ಪಡ್ಕೊಂತಾರೆ, ಅದೆಲ್ಲ ಅರ್ಥ ಆಗುತ್ತೆ. ಬಟ್ ಯಾಕೆ ಸುದೀಪ್ ಸರ್ ಅಂತ ಹೇಳ್ತಾ ಇರೋದು? ನಿಮಗೆ ಎಷ್ಟು ಅಭಿಮಾನ ಇದೆಯೋ ಅದ್ರ ಡಬಲ್ ಟ್ರಿಪಲ್ ಅಭಿಮಾನ ನನಗಿದೆ. ನಾನು ಹೋಗಿ ಆ ವ್ಯಕ್ತಿನ 2-3 ಸಲ ಮೀಟ್ ಮಾಡಿದೀನಿ. ಅಂಡ್ ಸ್ಟೇಜ್ ಮೇಲೂ ಅಷ್ಟು ಸ್ವೀಟ್ ಆಗಿ ನನ್ನ ಜೊತೆ ಮಾತಾಡ್ಸಿದ್ರು. ನಾನು ಯಾಕ್ರಿ ಅವ್ರ ಬಗ್ಗೆ ಬೈಬೇಕು? ಸ್ವಲ್ಪ ಬುದ್ಧಿ ಗಿದ್ದಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಏನು ಜನರು ಮೈಂಡ್ ಸೆಟ್ ಹಂಗೆ. ಯಾವನೊಬ್ಬ ಮೀಮ್ ಪೇಜ್ ಅಲ್ಲಿ ಇವ್ನು ಹಿಂಗ್ ಮಾಡ್ದ, ಅವ್ನು ಹಂಗ್ ಮಾಡ್ದ ಅಂತ ನೋಡಿದ್ದೆ, ಇಮಿಡಿಯೇಟ್ ಆಗಿ ನಂಬಿಡೋದು. ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಳ್ಳಿ, ಹೆಂಗ್ ಯೂಸ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಇಂಟರ್ವ್ಯೂ ನಲ್ಲಿ ನನ್ನ ಮಗ ವ್ಯೂಸ್ಗೋಸ್ಕರ ಮಾಡಿದಾನೆ, ಅದನ್ನ ನೀವುಗಳು ನೋಡ್ಕೊಂಡು ನಂಬ್ತಿದಿರಲ್ವಾ? ಇಟ್ಸ್ ವೆರಿ ಸ್ಯಾಡ್. ನಾಳೆ ಇನ್ನೊಬ್ರು ಆಕ್ಟರ್ ಹೆಸರು ಹಾಕ್ಬಿಟ್ಟು ಇನ್ನೊಬ್ರನ್ನ ಡೌನ್ ಮಾಡಕ್ ಟ್ರೈ ಮಾಡ್ತಾನೆ. ಎಲ್ಲಾನು ನಂಬ್ತಿರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅಂತ ಹೇಳ್ತಾ ಇರೋದು. ಜೀವನನೇ ಮೀಮ್ಸ್ ಅಲ್ಲ. ಅಲ್ಲಿ ಬೇರೆಯವ್ರ ಕರಿಯರ್ ಅದು ಇದು ಡೌನ್ ಮಾಡಕ್ ತುಂಬಾ ಟ್ರೈ ಮಾಡ್ತೀರಾ. ಹ್ಯಾವ್ ಸಮ್ ಸೆನ್ಸ್ ಮ್ಯಾನ್. ಐ ಥಿಂಕ್ ಆ ಚಾನೆಲ್ ಅವ್ರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ನಾನು ಯಾರು ಅಂತ ಗೊತ್ತು ಅವ್ರಿಗೆ. ನೀವು ಈ ತಿರ್ಪೆ ಶೋಕಿ ಎಲ್ಲ ಮಾಡೋದು ಆದಷ್ಟು ನಿಲ್ಸಿ ಅಂತ ಹೇಳ್ತಾ ಇರೋದು. ಇಟ್ಸ್ ಅಬ್ಸಲ್ಯೂಟ್ಲಿ ಡಿಸ್ಗಸ್ಟಿಂಗ್. ಇಂಥ ವಿಚಾರದ ಬಗ್ಗೆ ಆಚೆ ಬಂದು ನಾನು ಮಾತಾಡಬೇಕು ಅಂತ ಬರೀ ಮಜವಾದ ಕಾಂಟೆಂಟ್ ಆಗ್ತಾ ಇದ್ದೆ. ಬಟ್ ಏನ್ ಮಾಡ್ತೀರಾ, ಇಂಥ ವೇಸ್ಟ್ ಆಫ್ ಸ್ಪರ್ಮ್ ನನ್ನ ಮಕ್ಳಿದಾರಲ್ಲ ಎಲ್ಲ ಕಡೆ, ಅದೇ ಬೇಜಾರು.